ವಿಷಯದಲ್ಲಿ ಕರ್ನಾಟಕಕ್ಕೆ ಮತ್ತೆ ಬರ ಸಿಡಿಲು. ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಸಿಡಬ್ಲ್ಯೂಎಂಎ ಆದೇಶ ಕೊಟ್ಟಿದೆ. ಸಿಡಬ್ಲ್ಯೂಆರ್ಸಿ ಆದೇಶನ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ಕರ್ನಾಟಕಕ್ಕೆ ಮತ್ತೊಂದು ಸಲ ಅನ್ಯಾಯ. ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ಹರಿಸಬೇಕು ಅಂತ ಸಿಡಬ್ಲ್ಯೂಎಂಎ ಆದೇಶ ಹೊರಡಿಸಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ವಾಟಾಳ್ ನಾಗರಾಜ್ ಅವರೇ, ಈಗಾಗಲೇ ನೀವು ಪ್ರತಿಭಟನೆಗೆ ಸಿದ್ಧತೆಗಳನ್ನ ನಡೆಸ್ಕೊಳ್ತಾ ಇದ್ರಿ, ಕರ್ನಾಟಕ ಬಂದ್ಗೆ ಸಿದ್ಧತೆಗಳನ್ನ ನಡೆಸ್ಕೊಳ್ತಾ ಇದ್ರಿ. ಆದ್ರೆ ಒಂದು ಸಣ್ಣ ನಿರೀಕ್ಷೆ ಇತ್ತು, ಸಿಡಬ್ಲ್ಯೂಎಂಎ ಕರ್ನಾಟಕ ರಾಜ್ಯದ ನೀರಿನ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳುತ್ತೆ, ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಆದೇಶ ಕೊಡುತ್ತೆ ಅಂತ. ಆದ್ರೆ ಆ ನಂಬಿಕೆ ಹುಸಿಯಾಯ್ತು. ಮುಂದೇನು ಅನ್ನೋದು ಪ್ರಶ್ನೆ. ಈಗ ನನಗೆ ನಾನು ಅನ್ಕೊಂಡಿದ್ದೆ, ಈಗ ಅವರು ಗಂಭೀರವಾಗಿ ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ತಾರೆ ಅಂತಿದ್ದೆ, ನೀರಿಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ತಾರೆ ಅಂತಿದ್ದೆ, ನಮ್ಮ ವಾದವನ್ನ ಒಪ್ತಾರೆ ಅಂತಿದ್ದೆ. ಆದ್ರೆ ಈಗ ಅವರು ಹಠ ಹಿಡಿದು ನೀರ್ ಬಿಡ್ಲೇಬೇಕು ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಬಿಡಕ್ ಸಾಧ್ಯ ಇಲ್ಲ, ಬಿಡಕ್ ಕೂಡ್ದು. ಮುಖ್ಯ ಡಿ ಕೆ ಶಿವಕುಮಾರ್ ಹೇಳ್ತೀನಿ, ಗತ್ತಾಯ ಆಗ್ಲಿ, ನೀರ್ ಬಿಡಕ್ ಕೂಡ್ದು. ಎಲ್ಲಿದೆ ನೀರು ಬಿಡಕ್ಕೆ? ನೀರೇ ಇಲ್ವೇ? ನೀರ್ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರ್ ಬಿಡಕ್ಕೆ ಆಗೋದಿಲ್ಲ. ನಾಳೆ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು, ಕನ್ನಡ ಒಕ್ಕೂಟ ಸಭೆ ಸೇರಿದ್ದೇವೆ. ಒಂದರ ದಿನ ಭಾರಿ ಹೋರಾಟ ಇಡೀ ರಾಜ್ಯಾದ್ಯಂತ ಮಾಡ್ತೇವೆ. ಆದ್ರೆ ಸರ್ಕಾರಕ್ಕೆ ಈಗ ಮುಂದಿರೋ ಆಯ್ಕೆಗಳೇನು ಸರ್? ಸರ್ಕಾರ ಅದೇನ್ ಮಾಡ್ತಾರೋ ಗೊತ್ತಿಲ್ಲ ಅವ್ರ ತಲೆಯಲ್ಲಿ. ಅಂತೂ ಅವರು ನೀರ್ ಬಿಡೋದಕ್ಕೆ ಪ್ರಯತ್ನ ಪಟ್ರೆ ಬಹಳ ತೊಂದರೆಗೆ ಸಿಗ್ತಾರೆ ಅವರು. ಕುಡಿಯೋದಕ್ಕೆ ನೀರಿಲ್ಲ. ವಾಟಾಳ್ ನಾಗರಾಜ್ ಅವರೇ, ನಿಮಗೆ ಡ್ಯಾಮ್ ನ ಪರಿಸ್ಥಿತಿಗಳು ಗೊತ್ತಿದೆ. ಕುಡಿಯೋದಕ್ಕೆ ನೀರಿಲ್ಲ. ಬೆಳೆ ಬೆಳೆಯೋದನ್ನ ಬಿಟ್ಬಿಡಿ, ಬೆಳೆ ಬೆಳಿಬೇಡಿ ಅಂತ ಆಲ್ರೆಡಿ ಸರ್ಕಾರ ಹೇಳಾಯ್ತು. ಹೋಗ್ಲಿ, ಕುಡಿಯೋಕ್ಕಾದ್ರೂ ನೀರಿರುತ್ತಾ? ಕುಡಿಯೋ ನೀರ್ನಲ್ಲೂ ಕೂಡ ಈಗ ತಮಿಳ್ನಾಡಿಗೆ ಬಿಡ್ಬೇಕು ಅಂದ್ರೆ ಕಥೆ ಏನು? ಯಾಕೆ ಪ್ರತಿ ಬಾರಿ ಹಿಂಗಾಗುತ್ತೆ ಕರ್ನಾಟಕದ ವಿಷಯದಲ್ಲಿ? ಹೌದೌದು, ಸರಿ ಇಲ್ಲ. ಕರ್ನಾಟಕ ವಿಚಾರದಲ್ಲಿ ಅವ್ರದ್ದು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ, ಭಾರಿ ಅನ್ಯಾಯ ಮಾಡ್ತಾ ಇದ್ದಾರೆ. ನನಗೆ ಆ ವಿತರಣಾ ಸಮಿತಿನೇ ವಜಾ ಮಾಡಬೇಕು. ನಮ್ದು ಜಲಾಶಯಗಳು, ಇವ್ರ್ಯಾರು ನೀರ್ ಕೊಡಿ ನೀರ್ ಕೊಡಿ ನೀರ್ ಕೊಡಿ ಅಂತ? ಜಲಾಶಯಗಳು ನಮ್ದು, ನಾವು ಕಟ್ಟಿರೋದು, ನಮ್ ಜಲಾಶಯ ನೀರ್ ಬರೋದು. ಸಾಮಾನ್ಯವಾಗಿ ಕೆಳಗಡೆ ಇರ್ತಕ್ಕಂಥವ್ರಿಗೆ ಕೊಡ್ಬೇಕು, ಅದ್ರಲ್ಲಿ ಅನುಮಾನ ಇಲ್ಲ. ಆದ್ರೆ ನೀರ್ ಬೇಕಲ್ಲ ಕೊಡೋದಕ್ಕೆ. ಹೌದು, ನೀರೇ ಇದ್ರೆ ಕೊಡ್ಬಾ, ನೀರಿಲ್ವಲ್ಲ. ಸರ್, ಸರ್ಕಾರಕ್ಕಂತೂ ಇವಾಗ ಇರುಸು ಮುರುಸು. ಸಿಡಬ್ಲ್ಯೂಎಂಎ ಹೇಳಿದೆ, ಆದೇಶ ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋದಾ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗತ್ತೆ. ಹೌದು, ಆದ್ರೆ ಕಳೆದ ಬಾರಿ ಸುಪ್ರೀಂ ಕೋರ್ಟ್ ಸಿಡಬ್ಲ್ಯೂಎಂಎಗೆ ಹೋಗಿ ಮತ್ತೆ ನೀವು ಮನವಿ ಸಲ್ಲಿಸಿ ಅಲ್ಲೇ ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಿಂಗಾದ್ರೆ ಹೆಂಗೆ ಕತೆ ಸರ್? ಕುಡಿಯೋ ನೀರಿಗೂ ತತ್ವಾರ ಆಗ್ಬಿಡುತ್ತೆ ಮುಂದಕ್ಕೆ. ಇಲ್ಲ, ಕೊಡಕ್ಕಾಗೋದಿಲ್ಲ. ಕೊಟ್ರಂತೂ ಭಾರಿ ಇದಾಗ ಹೋಗುತ್ತೆ, ನಿಜವಾಗ್ಲು ಸಾಧ್ಯ ಇಲ್ಲ. ಅನಿವಾರ್ಯ, ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯ. ಇದೇನಿದು ಪ್ರತಿ ಸಾರಿನೂ ತಮಿಳ್ನಾಡು ಪರವೇ ಮಾತಾಡ್ತಾ ಇದ್ದಾರೆ ಇವರು. ಇವತ್ತಲ್ಲ, ಮೊದಲಿಂದಲೂ ತಮಿಳ್ನಾಡು ಪರ ಮಾತಾಡ್ತಾ ಇದ್ದಾರೆ. ಸರ್, ಯಾವಾಗ ರಾಜ್ಯಕ್ಕೆ ಬರ ಬಂದಿದ್ಯೋ ಆಗ ಕುಡಿಯೋ ನೀರಿಲ್ಲ ಅಂದ್ರೂ ಬಿಡಬೇಕಾದ ಪರಿಸ್ಥಿತಿ ಎಲ್ಲಿ ಎಡವುತ್ತೆ ಸರ್? ತಮಿಳ್ನಾಡಿನ ವಾದ ಸರಿಯಾಗಿರುತ್ತಾ? ನಮ್ಮ ವಾದದಲ್ಲಿ ಏನಾದ್ರೂ ಲೋಪ ಇದೆಯಾ? ಏನ್ ಅನ್ಸುತ್ತೆ ನಿಮ್ಗೆ? ಯಾಕೆ ಪ್ರತಿ ಸಲ ಅನ್ಯಾಯ? ನಮ್ಮವ್ರು ಚೆನ್ನಾಗ್ ಮಾತಾಡಿದ್ದಾರೆ ಅಂತ ಅಂದ್ರಪ್ಪ ಇವತ್ತು, ವಾದ ಮಾಡಿದ್ದಾರೆ ಅಂತ ನನ್ಗೆ ಯಾರೋ ಹೇಳಿದ್ರು. ನನ್ಗೆ ಗೊತ್ತಿಲ್ಲ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರು, ಮಾಡಿದ್ದಾರೆ ಅಂತ ಹೇಳಿದ್ರು. ಸರ್, ಒಂದು ಕಡೆ ಅವರಿಗೆ ಬೆಳೆಗೆ ನೀರ್ ಬೇಕು. ವಾಟಾಳ್ ನಾಗರಾಜ್ ಅವರೇ, ಬೆಳೆಗೆ, ನಮಗೆ ಕುಡಿಯೋದಕ್ಕೆ ನೀರ್ ಬೇಕು. ಆದ್ರೆ ಸಿಡಬ್ಲ್ಯೂಎಂಎ ಆಗ್ಲಿ ಸಿಡಬ್ಲ್ಯೂಆರ್ಸಿ ಆಗ್ಲಿ ಇಲ್ಲಿ ಏನಿದೆ ಸಿಚುವೇಶನ್ ನೋಡಿ ಆದ್ರೂ ನಿರ್ಧಾರ ತಗೋಬೇಕಲ್ಲ. ಯಾಕೆ ನಿರ್ಧಾರಗಳಾಗತ್ವೆ? ಇಲ್ಲ, ಸರಿ ಇಲ್ಲ ಅದು. ಇದು ಕುರುಡರು ಕೊಟ್ಟಂತ ತೀರ್ಪಾಗುತ್ತೆ. ಇದು ಕಣ್ಣಿಲ್ದವ್ರು ಕೊಟ್ಟು ತೀರ್ಪಾಗುತ್ತೆ. ಅಲ್ಲ ಇದು ಆಗಲ್ಲ, ಕಷ್ಟ ಇದೆ. ಎಲ್ಲಾದ್ರೂ ಉಂಟೆ. ನಮ್ಮ ರೈತರು ಬೆಳೆಗೆ ನೀರು ಕೊಡಲ್ಲ ಅನ್ಬಿಟ್ಟು ನಾವು ನಮ್ಮ ರೈತರಿಗೆ ಕೊಡಲ್ಲ ಅಂತ ಹೇಳಿ ನೀವು ಸಂಪೂರ್ಣವಾಗಿ ಕುಡಿಯೋ ನೀರು ಮಾತ್ರ ಅಂತ
ಮುಖ್ಯಮಂತ್ರಿನೇ ಹೇಳ್ಬಿಟ್ರು ಬಹಿರಂಗವಾಗಿ. ಹೌದು ಹೌದು. ಅಂತದ್ರಲ್ಲಿ ಇವ್ರಲ್ಲಿ ಇವ್ರಿಗೆ ನೀರು ಬಿಡೋದು ಮತ್ ಕಥೆ ಏನು ಸರ್ ಈಗ? ಈಗ ಮುಂದೆ ಏನು ಅನ್ನೋದೇ ಪ್ರಶ್ನೆ. ಇವಾಗ ಸರ್ಕಾರ ನಿರ್ಧಾರ ಏನ್ ತಗೊಳತ್ತೆ ಅನ್ನೋದು ಟೆನ್ಷನ್ನು. ರೈತರು ಒಂದ್ ಕಡೆ ಸಾಮಾನ್ಯ ಜನರು ನಮಗ್ ನೀರ್ ನಾಳೆ ಸಿಗುತ್ತೋ ಕುಡಿಯಕ್ಕಿಲ್ವೋ ಅದ್ರದ್ದು ಬರ ಎದುರಿಸ್ಬೇಕು ಅಂತ ಪರಿಸ್ಥಿತಿ ಏನು ಅಂತ ಇವಾಗ ಟೆನ್ಷನ್ ನಲ್ಲಿದ್ದಾರೆ. ನಿಜ ಬಹಳ ಜನ ಇವತ್ತು ಕಣ್ಣೀರಿನಲ್ಲಿದ್ದಾರೆ. ಕರ್ನಾಟಕ ಜನ ಬಹಳ ನೋವಾಗುತ್ತೆ. ಇವರು ತಮಿಳ್ನಾಡಿನವ್ರಿಗೆ ಅವ್ರಿಗೂ ಸ್ವಲ್ಪ ಇದಿಲ್ಲ, ಅವ್ರಿಗೆ ಮಾನವೀಯತೆ. ಸರ್, ದಶಕಗಳಿಂದ ಈ ಪರಿಸ್ಥಿತಿನ ನೀವು ನೋಡ್ಕೊಂಡು ಬಂದಿದ್ದೀರಿ, ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ, ರಾಜಕೀಯ ಸನ್ನಿವೇಶಗಳನ್ನ ಬಹಳ ಹತ್ತಿರದಿಂದ ನೋಡಿದಿರಿ. ಸರ್ಕಾರದ ಸ್ಟ್ಯಾಂಡ್ ಏನಿರ್ಬೇಕು ಅನ್ಸುತ್ತೆ ವಾಟಾಳ್ ನಾಗರಾಜ್ ಅವರೇ? ಈಗ ಮೊದಲನೇದು ಈ ಸಮಿತಿ, ವಿತರಣಾ ಸಮಿತಿ ರದ್ದಾಗಬೇಕು. ನೀರೇನಿದ್ರು ಮಾತುಕತೆ ಮೇಲೆ ತೀರ್ಮಾನ ಆಗ್ಬೇಕು. ಈಗ ಅವರು ಬಂದು ನಮ್ ಡ್ಯಾಮ್ ನೋಡ್ಲಿ, ನಾವು ಅಲ್ಲಿ ಹೋಗ್ತೀವಿ, ತೀರ್ಮಾನ ಆಗ್ಬೇಕು. ಅದ್ ಬಿಟ್ಟು ಇಲ್ಲಿ ನಾವ್ ಹೇಳ್ದಷ್ಟು ನೀರ್ ನೀವು ಬಿಡ್ಬೇಕು ಅಂದ್ರೆ ಎಲ್ಲಿ ಬಿಡೋದು? ಎಲ್ಲಿ ಬಿಡಕ್ಕಾಗುತ್ತೆ? ಸರಿ ಇಲ್ಲ ಅದು. ಈಗ ಡೆಡ್ ಸ್ಟೋರೇಜ್ ತೆಗೆದು ಹಾಕಿದ್ರೆ KRS ನಲ್ಲಿ ಎಷ್ಟು ನೀರಿದೆ ಸರ್? ಅಂತದ್ರಲ್ಲಿ ಬೆಂಗಳೂರು ಸೇರಿದ ಹಾಗೆ ನಗರಗಳಿಗೆ ಎಷ್ಟು ನೀರ್ ಬೇಕು ಅಂದ್ರೆ ತಿಂಗಳಿಗೆ 2.1 TMC ನೀರ್ ಬೇಕು. ಇನ್ನೇನು ಉಳಿಯುತ್ತೆ ಅಂತ KRS ಡ್ಯಾಮ್ ಅಲ್ಲಿ? ಹೌದೌದು, ಖಂಡಿತವಾಗಿ ಬಹಳ ಗಂಭೀರವಾದ ಪರಿಸ್ಥಿತಿ ಇದ್ದೀವಿ. ಕಷ್ಟ ಆಗುತ್ತೆ ನೀರು. ಯಾವ ಕಾರಣಕ್ಕೂ ಬಿಡಕ್ಕಾಗಲ್ಲ. ಅವ್ರ ತೀರ್ಪನ್ನ ತಳ್ಳಾಕ್ತಿವಿ ನಾವು. ರೈಟ್ ಸರ್, ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.